ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿಯಲ್ಲಿ ನಾಡದೇವಿ ಕಾರ್ಯಾಲಯ ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶಿವಲಿಂಗ ಪಂಡಿತರಾದ ಶಿವಾಚಾರ್ಯರು, ಪ್ರದೀಪ್ ಮೆಟಗುಡ್, ಅಜಯ್ ಕುಲಕರ್ಣಿ, ಜಗದೀಶ್ ಪಲ್ಲೆ, ವಿನೋದ್ ಲೋಣಿ, ಶ್ಯಾಮ್ ಗಣಾಚಾರಿ ಉಪಸ್ಥಿತರಿದ್ದರು. ಸಚ್ಚಿದಾನಂದ ರೂಪಾಯ ಶಿವಾಯ ಪ್ರಥಮದಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯನ್ನು ಕೂಡ ಮೊದಲನೇ ಇವತ್ತು ಸ್ಮರಣೆ ಮಾಡಿಕೊಂಡು ಜಮಖಂಡಿಯ ಮಹಾನಗರದಲ್ಲಿ ದಸರಾ ಉತ್ಸವದ ಸಡಗರ ಸಂಭ್ರಮ ಬಹಳಷ್ಟು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ನೀಡತಕ್ಕಂಥ ಕೆಲಸ ಜಮಖಂಡಿಯ ನಗರದಲ್ಲಿ ನಡೀತಾ ಇದೆ. ಪ್ರಸ್ತುತ ಈ ವರ್ಷವೂ ಕೂಡ ದಸರಾ ಉತ್ಸವ ಸಂಭ್ರಮ ಬಹಳಷ್ಟು ಮನೆ ಮಾಡಿದೆ. ಹಾಗಾಗಿ ಇವತ್ತು ಪ್ರತಿ ವರ್ಷ ನಡೀತಕ್ಕಂಥ ದಸರಾ ಉತ್ಸವ ಸರಿಯಾದ ಒಂದು ಮಾರ್ಗದಲ್ಲಿ ಒಳ್ಳೆಯ ಸಂದೇಶವನ್ನು ಇಟ್ಟುಕೊಂಡು ಒಳ್ಳೆಯ ವಿಚಾರ ಇಟ್ಟುಕೊಂಡು ನಡಿಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಮ್ಮ ಜಮಖಂಡಿಯ ಎಲ್ಲ ಗುಡಿಯರು ಸೇರಿ ಒಂದು ನಾಡದೇವತೆಯ ಒಂದು ಮಹಾಮಂಡಳಿಯ ಒಂದು ಕಾರ್ಯಾಲಯವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಾಲಯದಿಂದ ಎಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೋ ಅಲ್ಲಿ ವ್ಯವಸ್ಥಿತವಾಗಿ ನಡಿಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಈಗಾಗಲೇ ಕಾರ್ಯಾಲಯ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಈ ಕಾರ್ಯಾಲಯದ ಎಲ್ಲ ಸದುಪಯೋಗವನ್ನು ನಮ್ಮ ಜಮಖಂಡಿ ನಗರದ ಎಲ್ಲ ಏನು ನಾಡ ಹಬ್ಬ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಚಾಮುಂಡೇಶ್ವರಿಯ ಕೃಪಾ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತೇಳಿ ಅದಕ್ಕೆ ಎಲ್ಲರಿಗೂ ಕೂಡ ಶುಭ ಕೋರ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಶಿವಮೊಗ್ಗ ಮೂರ್ತಿಗಳನ್ನು ವಿಶೇಷವಾಗಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಆ ಮೂರ್ತಿಗಳಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಕಾರ್ಯ ಅಲ್ಲೇ ದಾಂಡ್ಯ ನಿಂತವ ಆ ದಾಂಡ್ಯದವರಿಗೆ ಬಹುಮಾನ ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀವೇನಾದ್ರೂ ಮಾಡಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ವರದಿಯನ್ನ ನಮ್ಮ ಮಹಾಮಂಡಲದ ನಮ್ಮ ಕೆಲವೊಂದಿಷ್ಟು ಹೆಸರುಗಳನ್ನ ನೀವು ಸೂಚಿಸ್ತೀವಿ. ಆ ಹೆಸರುಗಳನ್ನು ಸೂಚಿಸತಕ್ಕಂಥ ವ್ಯಕ್ತಿಗೆ ನೀವು ಪಟ್ಟಿರಪ್ಪ ಅಂತಂದ್ರ ಆ ಬಹುಮಾನಗಳ ಈ ಮಹಾಮಂಡಲ ಕಾರ್ಯಾಲಯ ಉದ್ಘಾಟನೆ ಮಾಡುವ ಉದ್ದೇಶ ಪ್ರತಿಯೊಂದು ಗಲ್ಲಿ ಕುಂದಿರ್ತಕ್ಕಂತಹ ದೇವಿ, ಈ ದೇವಿ ಕುಂದ ಅದಕ್ಕೆ ಏನಪ್ಪಾ ಒಂದು ಪರ್ಮಿಷನ್ ಆಗಲಿ, ಒಂದು ಪೊಲೀಸರಾಗಿ ಬಂದೋಬಸ್ತ್ ಆಗಲಿ, ವಿದ್ಯುತ್ಲಾಗಿ ಪರ್ಮಿಷನ್, ಇವೆಲ್ಲವೂ ಈ ಮಹಾಮಂಡಲದಿಂದ ಪರ್ಮಿಷನ್ ತೆಗೆದುಕೊಡುವಂತ ಒಂದು ವ್ಯವಸ್ಥಿತವಾದಂತಹ ಮಾಡಿರುವಂತಹ ಒಂದು ಕಾರ್ಯಾಲಯ. ಆ ಕಾರಣಕ್ಕಾಗಿ ಈ ಮಹಾಮಂಡಲ ಕಾರ್ಯಕ್ರಮವನ್ನು ಪೂಜೆ ಮಾಡಿದೆವು.